ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ. ಕೇದಾರನಾಥ್ ಮಾದರಿಯಲ್ಲಿ ಭವ್ಯ ಮಂದಿರ ನಿರ್ಮಿಸಿ ಜನರ ಗಮನ ಹರಿಸುತ್ತಿರುವ ಬೀದರ್ಕಿ ರಾಜ ಗಣೇಶ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಭೀಕರ ರಸ್ತೆ ಅಪಘಾತ. ಭಾರತೀಯ ಸಂಸ್ಕೃತಿ ಉತ್ಸವ. ನಗರದಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಯಾತ್ರೆ ಹಾಗೂ ಸೆಪ್ಟೆಂಬರ್ 15ರಂದು ರಾಜ್ಯಾದ್ಯಂತ ಪ್ರಜಾಪ್ರಭುತ್ವ ದಿನಾಚರಣೆ ವಿನೂತನವಾಗಿ ಆಚರಿಸಲಾಗುವುದು. ಸಚಿವ ಈಶ್ವರ್ ಬಿ ಖಂಡ್ರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ವ ಕಾರ್ಯಗಳಲ್ಲಿ ನಿತ್ಯ ಪೂಜೆಗಳಲ್ಲಿ ವಿವಾಹ, ಉಪನಯನ, ನಾಮಕರಣ, ವಿದ್ಯಾರಂಭ, ಗೃಹ ಪ್ರವೇಶ ಹೀಗೆ ಎಲ್ಲಾ ಕಾರ್ಯಗಳಿಗೂ ಮೊದಲು ಅಗ್ರ ಪೂಜೆ ಸಲ್ಲಿಸುವ ಗಣಪತಿ ಭಾದ್ರಪದ ಶುಕ್ಲ ಪಕ್ಷ ಜನಿಸಿದ ದಿನವಾದ ಗಣೇಶ ಚತುರ್ಥಿ. ಕಳೆದ 3 ದಿವಸಗಳಿಂದ ನಗರ ಸೇರಿದಂತೆ ಪ್ರತಿ ಹಳ್ಳಿಗಳಲ್ಲಿಯೂ ಸಾರ್ವಜನಿಕ ವಿಘ್ನ ನಿವಾರಕ ಅಷ್ಟ ಸಿದ್ಧಿವಿನಾಯಕ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಸಂಭ್ರಮ ಆಚರಿಸಲಾಗುತ್ತದೆ. ನಗರದಲ್ಲಿಯ ಸುಮಾರು 12 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ವೆಚ್ಚ ಮಾಡಿ ದೇಶ ವಿದೇಶದಲ್ಲಿಯ ಶ್ರದ್ಧಾ ಭಕ್ತರ ಕೇಂದ್ರವಾದ ಕೇದಾರನಾಥ್ ಶಿವ ದೇವ ಮಾದರಿಯಲ್ಲಿ ಭವ್ಯವಾದ ಮಂದಿರ ನಿರ್ಮಿಸಿರುವ ಇಲ್ಲಿ ನೆಹರು ಕ್ರೀಡಾಂಗಣ ಹತ್ತಿರ ಸಾಯಿ ಸ್ಕೂಲ್ ಆವರಣದಲ್ಲಿ ಪ್ರತಿಷ್ಠಾಪಿಸ ಮಾಡಲಾಗಿದೆ. ಬೀದರ್ಕಿ ರಾಜ ಗಣೇಶನ ಕೆಬಿ ರಸ್ತೆ ಬದಿಯಲ್ಲಿ ಯುವ ಹಿಂದೂ ಸೇನಾ ಹಾಗೂ ಶ್ರೀ ಬಾಲ ಹನುಮಾನ್ ಗಣೇಶ ಮಂಡಳಿಯಿಂದ ಪ್ರತಿಷ್ಠಾಪನೆ ಮಾಡಲಾದ ಗಣೇಶ ಸೇರಿದಂತೆ ನಗರದ ವಿವಿಧ ಬಡಾವಣೆಗಳಲ್ಲಿ ಬೃಹತಾಕಾರದ ಪೆಂಡಾಲುಗಳಲ್ಲಿ ಭವ್ಯವಾದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶ ಮೂರ್ತಿಗಳು ಹಾಗೂ ವಿವಿಧ ಬಣ್ಣಗಳಿಂದ ಅಲಂಕರಿಸಿದ್ದ ವಿದ್ಯುತ್ ದೀಪಗಳ ಜಗ ಮುಗಿಸುತ್ತಿವೆ, ನೋಡುಗರ ಗಮನ ಸೆಳೆಯುತ್ತವೆ. ಗಣೇಶನ ದರ್ಶನಕ್ಕಾಗಿ ಮಾತೆಯರು, ಯುವಕರು ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಕಳೆದ 3 ದಿವಸಗಳಿಂದ ಎಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ, ಸಂತಸ ಹಾಗೂ ಭಕ್ತಿಯ ಗೀತೆಗಳು ಯುವಕರ ಶ್ರದ್ಧೆ, ಭಕ್ತಿ ಇಮ್ಮಡಿಗೊಳಿಸುತ್ತಿವೆ. ಅದೇ ರೀತಿ ಕೆಲ ಗಣೇಶ ಮಹಾಮಂಡಳಿಯಿಂದ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿವೆ. ಒಟ್ಟಾರೆ 3 ದಿವಸಗಳಿಂದ ಗಣೇಶ ಚತುರ್ಥಿ ನಿಮಿತ್ತ ನಗರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕೇವಲ ಸಾರ್ವಜನಿಕ ಸ್ಥಳ ಗಣೇಶ ಪ್ರತಿಷ್ಠಾಪನೆ ಸೀಮಿತವಾಗದೆ ಮನೆಗಳಲ್ಲಿ ಗಣೇಶನನ್ನು ಸ್ಥಾಪಿಸಿ ಶ್ರದ್ಧೆ ಭಕ್ತಿಯಿಂದ ಮಕ್ಕಳು ಪಾಲಕರು ಪೂಜೆ ಸಲ್ಲಿಸಿ ಬರುವ ಕಷ್ಟಗಳನ್ನು ನಿವಾರಣೆ ಮಾಡಿ ಮಕ್ಕಳಿಗೆ ಜ್ಞಾನ ದಯ ಪಾಲಿಸುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಗೌರಿ ಗಣೇಶ ಚತುರ್ಥಿ ಅಂಗವಾಗಿ ಇಲ್ಲಿಯ ದೇವಿ ಗ್ರೂಪ್ನಿಂದ ಪ್ರತಿಷ್ಠಾಪನೆ ಮಾಡಲಾದ ಗಣೇಶ ಮೂರ್ತಿ 3ನೇ ದಿವಸವಾದ ಸೋಮವಾರ ಹೋಮ ಹವನ ನಡೆಯಿತು. ಈ ಸಂದರ್ಭದಲ್ಲಿ ಅಜಯ್ ನಾಗವಂಶಿ ಮಾತನಾಡಿ, ಪ್ರತಿ ವರ್ಷದಂತೆ ಗಣೇಶ ಪ್ರತಿಷ್ಠಾಪನೆ ಗಣೇಶ ಚತುರ್ಥಿ 5 ದಿವಸ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಿಸಲಾಗುತ್ತದೆ ಎಂದು ಹೇಳಿದರು. ಅವರಲ್ಲಿ ನಡೆಯುತ್ತಿರುವ ಹೋಮ ಹವನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದುಕೊಳ್ಳಲು ಮನವಿ ಮಾಡಿದರು. ಇದೇ ವೇಳೆ ಸಮಸ್ತ ಜಿಲ್ಲೆಯ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದವರು ಬಂದಿರುವ ಕಷ್ಟಗಳನ್ನು ನಿವಾರಣೆ ಮಾಡಿ ಸುಖ ಸಮೃದ್ಧಿಯಿಂದ ಬಾಳುವಂತೆ ಗಣೇಶ ಕೃಪೆಯಲ್ಲಿ ತೋರಿಕೊಂಡರು.
वो सब लोग मंगल मूर्ति थोड़े मुंह एक होना अभी बस एक के बाद एक डाल के नमस्कार कर लेना। महाराज हाकत्री का हाँ हाथ रेडी करी वो ब्लाउज पीस के ऊपर डालना, ब्लाउज पीस के ऊपर डालना अंदर नहीं। ಅದು ಹಾಕ್ರಿ ಜರ ಇದರದ ಇಂಥ ಇಷ್ಟು ಗಣಪತಿ ಕೂಡ್ಸ್ಯಾರ. मौर्य देवी ग्रुप की ओर से सभी भारतीय सेना को पहले फर्स्ट नमन करता हूँ मैं। उसके बाद अपने देवी ग्रुप की ओर से हमारे बीदर वासियों को सभी को नमन करता हूँ मैं। देवी ग्रुप में आज तीसरा दिन है, उस तीसरे दिन के अनुसार पर आज होम हवन चल रहा है। यहाँ पे सभी देवी ग्रुप के जितने भी कार्यकर्ता है सभी मिलकर होम का आयोजन किया है यहाँ पे। अभी थोड़ी देर में आरती होगी यहाँ पे और सभी जन आइए गणेश देखिए, बहुत बढ़िया गणेश है देवी ग्रुप का। सभी से ये विनंती है, गणपति बप्पा मौर्य, जय श्री राम। आपका नाम बताइए। मेरा नाम अजय नागवंशी। ಬೈಕ್ಗೆ ಹಿಂಬಂದಿದ್ದ ಗುದ್ದಿ ಡೆಡ್ಲಿ ಆಕ್ಸಿಡೆಂಟ್ ಮಾಡಿದ ಕಾರು ಚಾಲಕ, ಬೈಕ್ನಲ್ಲಿದ್ದ ಸತೀಶ್ ಗಂಭೀರ ಗಾಯ, ಸ್ಥಳದಲ್ಲಿ ಆಸ್ಪತ್ರೆ ಚಿಕಿತ್ಸೆ. ಬೀದರ್ ಜಿಲ್ಲೆಯ ಚಿಲ್ಕುಪ್ಪ ತಾಲೂಕಿನ ನಿರ್ನಾ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 9 ಘಟನೆ ನಡೆದಿದೆ. ಉಡ್ಬಳ್ ಗ್ರಾಮದ ಸತೀಶ್ ಶಿವಕುಮಾರ್ ಗಂಭೀರ ಗಾಯ, ಮನೆಖೇಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ 4ರಂದು ಆಗಿರುವ ಡೆಡ್ಲಿ ಆಕ್ಸಿಡೆಂಟ್. ಈ ಡೆಡ್ಲಿ ಆಕ್ಸಿಡೆಂಟ್ ನ ಸಿಸಿಟಿವಿ ಸೆರೆ ಮಾಡಿದೆ. ಸಿಸಿಟಿವಿಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಕುರಿತು ಮನೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕಾರ್ನವ್ರು ಏನೋ ಇಲ್ಲ, ಬೈಕ್ನವ್ರು ಮುಳದೆ ಡೌಟ್ ಅನ್ನಿಸ್ತೈತಿ, ಹೊಡಿತ ನೋಡಿ. ಕಾರ್ನವ್ರು ಏನೋ ಇಲ್ಲ, ಬೈಕ್ನವ್ರು ಮುಳದೆ ಡೌಟ್ ಅನ್ನಿಸ್ತೈತಿ, ಹೊಡಿತ ನೋಡಿ. ಕಾರ್ನವ್ರು ಏನೋ ಇಲ್ಲ, ಬೈಕ್ನವ್ರು ಮುಳದೆ ಡೌಟ್ ಅನ್ನಿಸ್ತೈತಿ, ಹೊಡಿತ ನೋಡಿ. ನೆರೆ ಜಿಲ್ಲೆಯಾದ ಕಲಬುರಗಿಯಲ್ಲಿ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಪ್ರಯುಕ್ತ ಸೋಮವಾರ ನಗರದಲ್ಲಿ ಭಾರತ ವಿಕಾಸ ಸಂಗಮ, ವಿಕಾಸ ಅಕಾಡೆಮಿ, ಜಿಲ್ಲಾ ಸಮಿತಿ ಮತ್ತು ಕೋತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆ ನಡೆಯಿತು. ಈ ವಿಕಾಸ ಪಥಯಾತ್ರೆಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವಸ್ನಪ್ಪ ವಾಲಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ಸೆಟ್ಟಿ, ಭಾರತ ವಿಕಾಸ ಸಂಗಮ ವಿಕಾಸ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಸಿದ್ದಪ್ಪ ಜನಾದೆ, ಶಿವಶಂಕರ್ ಟೋಕ್ರೆ, ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಸೇರಿದಂತೆ ನಗರದ ವಿವಿಧ ಇಲಾಖೆ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲಿಯ ಸಿದ್ಧಾರ್ಥ ಕಾಲೇಜಿನಿಂದ ಹೊರಟ ವಿಕಾಸ ಪಥಯಾತ್ರೆಯು ಬಸವೇಶ್ವರ ವೃತ್ತ, ಬೊಮ್ಮಗುಡಿಸ ವೃತ್ತದಿಂದ ಗುಂಪ ರಸ್ತೆಯಿಂದ ಚಿದಂಬರ ಆಶ್ರಮ ಸಿದ್ದರಾಮ ಮಠಕ್ಕೆ ತೆರಳಿ ಸಮಾವೇಶಗೊಂಡಿತು. ಈ ಸಂದರ್ಭದಲ್ಲಿ ಸಿಡಂನ ಪೂಜ್ಯರಾದ ಸದಾಶಿವ ಸ್ವಾಮೀಜಿ ಅವರು ಮಾತನಾಡಿ, ಈ ಬರುವ ಜನವರಿ 2025ರಲ್ಲಿ 9 ದಿವಸಗಳ ಕಾಲ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ 4 ರಾಜ್ಯಗಳ ಮುಖ್ಯಮಂತ್ರಿಗಳು,
ಹಾಗೂ ರಾಜ್ಯಪಾಲರು ಮತ್ತು ಪೂಜ್ಯರು, ಕೃಷಿ ತಜ್ಞರು, ಬುದ್ಧಿಜೀವಿಗಳು ಭಾಗವಹಿಸಿ ತಮ್ಮ ಅನುಭವದ ನುಡಿಗಳನ್ನು ಆಡಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಸುಮಾರು 760 ಎಕರೆ ಭೂಮಿಯಲ್ಲಿ 9 ದಿವಸ ನಡೆಯುವ ಕಾರ್ಯಕ್ರಮಕ್ಕೆ ಸುಮಾರು 22 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದ 254 ಜನರಿಗೆ ಭಾರತೀಯ ಗೌರವ ಪುರಸ್ಕಾರದ ಜೊತೆ ಕಾಣಿಕೆ ನೀಡಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಕೊಟ್ಟಂತ ನಾಡು, ಈ ನಾಡಿನ ಸಮೃದ್ಧಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರಿಸುಮಾರು 21 ವರ್ಷಗಳ ಪರ್ಯಂತರ ವಿಕಾಸ ಕಡೆಯ ಮುಖಾಂತರ ಈ ಭಾಗದಲ್ಲಿ ಸಮಾಜದಿಂದ ಆರ್ಥಿಕ ನೆರವನ್ನು ಪಡೆದು ಸಮಾಜದ ಸದ್ಬಳಕೆಗಾಗಿ ಅದರ ವಿನಿಯೋಗವನ್ನು ಮಾಡಿದೆ. ಸರಿಸುಮಾರು 220 ಕೋಟಿ ಖರ್ಚು ಮಾಡೋದ್ರ ಮುಖಾಂತರ ಈ ಭಾಗದ ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ವಿಕಾಸ್ ಅಕಾಡೆಮಿ, ಕೊತ್ತೂರು ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂದವರು ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಇದೇ 2025 ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಬಹಳ ಮಹತ್ವಪೂರ್ಣವಾದಂತಹ 9 ದಿನಗಳ ಕಾರ್ಯಕ್ರಮ. ಸರಿಸುಮಾರು 240 ಎಕರೆ ಜಮೀನಿನಲ್ಲಿ 30 ಲಕ್ಷ ಜನ ಬರುವ ನಿರೀಕ್ಷೆ ಇದೆ. 22 ಕೋಟಿ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಿಂದ ಬೀದರ್ ಶಿವಕುಮಾರ ಸ್ವಾಮೀಜಿಯವರು, ಹಾರ್ಕೋಡ್ ಸ್ವಾಮೀಜಿಯವರು, ಹಾಗೆ ನಮ್ಮ ಪಾಲಿಕೆಯ ಬಸವಲಿಂಗ ಪಟ್ಟದ್ದೇವರು, ಸುತ್ತೂರಿನ ಪರಮ ಪೂಜ್ಯರು, ಧಾರವಾಡ ಮುರುಘಾಮಠದ ಪೂಜ್ಯರು, ಹಾಗೆ ವಿಜಯಪುರದ ಬಸವಲಿಂಗ ಮಹಾಸ್ವಾಮಿಗಳು, ಶ್ರೀಶೈಲ ಜಗದ್ಗುರು, ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು, ಕಣ್ಣೀರು ಮಠದ ಪರಮ ಪೂಜ್ಯರು, ಹೀಗೆ ಎಲ್ಲರೂ 9 ದಿವಸ ಕೊಪ್ಪಳ ಗವಿಮಠದ ಸ್ವಾಮೀಜಿಯವರನ್ನ ಆದಿಯಾಗಿ 9 ದಿವಸ ಇರೋರಿದ್ದಾರೆ. 4 ರಾಜ್ಯದ ರಾಜ್ಯಪಾಲರು, 4 ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿನ್ ತೆಂಡೂಲ್ಕರ್ ಅವರು, ರಮೇಶ್ ಅರವಿಂದ್ ಅವರು, ಹೀಗೆ ಪೂರ್ವ ರಾಷ್ಟ್ರಪತಿಯಾಗಿರುವಂತಹ ರಮಾನಾಥ್ ಕೋವಿಂದರ ಮುಖಾಂತರ ಕಲ್ಯಾಣ ಕರ್ನಾಟಕದಲ್ಲಿ ಸಾಧನೆ ಮಾಡಿದಂತ ಕೃಷಿಕರು, ಸ್ವಯಂ ಉದ್ಯೋಗ ಮಾಡುವವರು, ಯುವಕರು, ತಾಯಂದಿರಿಗೆ 254 ಮಂದಿಗೆ ವಿಶೇಷವಾದಂತ ಭಾರತ ಗೌರವ ಪುರಸ್ಕಾರ ಕೊಡುವುದರೊಂದಿಗೆ ನಗದು ಕಾಣಿಕೆಯನ್ನು ಕೊಟ್ಟು ಸತ್ಕರಿಸ್ತಾ ಇದ್ದೇವೆ. ನಮ್ಮ ಕಲ್ಯಾಣ ಕರ್ನಾಟಕ ಕೊಟ್ಟಂತ ನಾಡು ಬಿಸಿ ಬೇಡಿದಂತವ್ರು ಅಲ್ಲ ಅನ್ನೋದನ್ನ ಮತ್ತೆ ಮನಗಾಣಿಸುವುದಕ್ಕಾಗಿ ಈ ಕಾರ್ಯಕ್ರಮ ಇದೆ ಅನ್ನೋದನ್ನ ತಮ್ಮೆಲ್ಲರ ಗಮನಕ್ಕೆ ತರುತ್ತಾ ವಿಶ್ವಗುರು ಬಸವೇಶ್ವರನ ಮತ್ತೊಮ್ಮೆ ನೆನೆದು ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ. ಆಗಮಿಸಿದ